ಮೈಸೂರಿನ ಉದಯಗಿರಿ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಉದಯಗಿರಿಯಲ್ಲಿ ಪೊಲೀಸರ ಹದ್ದಿನ ಕಣ್ಣು. 6 KSRP ತುಕಡಿ, 8 ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಲಾಗಿದೆ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ. ಪೋಸ್ಟರ್ನಿಂದಾಗಿ ಹೊತ್ತಿಕೊಂಡಿದ್ದಂಥ ಕಿಚ್ಚು, ಅನ್ಯ ಧರ್ಮಕ್ಕೆ ಅವಹೇಳನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಠಾಣೆಗೆ ಮುತ್ತಿಗೆ, ಪ್ರತಿಭಟನೆ, ಕಲ್ಲು ತೂರಾಟವನ್ನ ಮಾಡಲಾಗಿರುವಂಥದ್ದು. ಡಿಸಿಪಿ ಕಾರಿಗೂ ಕೂಡ ಕಲ್ಲು ತೂರಿದಂಥ ಕಿಡಿಗೇಡಿಗಳು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದೆ ಖಾಕಿ ಪಡೆ. ಪೋಸ್ಟರ್ ಹಾಕಿದ್ದಂಥ ಸುರೇಶ್ ಎಂಬಾತರನ್ನ ಬಂಧನ ಕೂಡ ಮಾಡಲಾಗಿದೆ. ಏನಂತ ಪೋಸ್ಟ್ ಅನ್ನ ಹಾಕಲಾಗಿತ್ತು? ದೆಹಲಿಯಲ್ಲಿ ಬಿಜೆಪಿ ಗೆಲುವು ಹಿನ್ನೆಲೆಯಲ್ಲಿ ಸುರೇಶ್ ಎಂಬಾತ ಪೋಸ್ಟ್ ಅನ್ನ ಹಾಕಿದ್ದ. ಅನ್ಯ ಧರ್ಮದ ಅವಹೇಳನ ಮಾಡುವ ರೀತಿಯಲ್ಲಿ ಆ ಒಂದು ಪೋಸ್ಟ್ ಇತ್ತು ಅಂತ ವಿಶ್ಲೇಷಣೆಗಳು ಇರುವಂಥದ್ದು, ಚರ್ಚೆಗಳು ಆಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಪ್ರತಿಭಟಿಸೋದಕ್ಕೆ ನಾನಾ ರೀತಿಯಾದಂಥ ವೇಗಳಿದ್ದಾವೆ. ಹಿಂಗಲ್ಲ, ಪೊಲೀಸ್ ಇಲಾಖೆ ಮೇಲೇ ಹಲ್ಲೆಯನ್ನು ಮಾಡೋದು, ಕಲ್ಲು ತೂರಾಟ ಮಾಡೋದು, ಸೇಮ್ ಈ KG ಹಳ್ಳಿ, DJ ಹಳ್ಳಿ ಮತ್ತೊಂದು ಕಡೆ ಪಾದ್ರಾಯನ್ಪುರದಲ್ಲಿ ಆಗಿದ್ದಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಆರ್ಟಿಕಲ್ 370 ಇದ್ದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇದ್ದಂಥ ಪರಿಸ್ಥಿತಿ. ಇವರೇ ಆರ್ಟಿಕಲ್ನ ಹಾಕೊಂಡ್ಬಿಟ್ಟು ನಾವು ಮಾಡಿದ್ದೆ ಆಟ, ನಾವು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದಾರ ಅಂತ. ಈಗ ಅಲ್ಲೇ ಕಂಟ್ರೋಲ್ ಆಗಿದೆ ಕಾಶ್ಮೀರ, ಅಲ್ಲೆಲ್ಲ. ಈಗ ಗಡಿಯಲ್ಲಿ ಎಲ್ಲಿ ನೋಡಿ, ಅಲ್ಲಿ ದೃಶ್ಯಗಳು ನೋಡಿದ್ರೆ ಕಲ್ಲನ್ನು ಹೇಗೆ ತುಂಬಿಟ್ಟಿದ್ದಾರೆ ಅಂದರೆ, ಈ ಮದ್ದುಗುಂಡುಗಳನ್ನು ಗಡಿಯಲ್ಲಿ ತುಂಬಿಟ್ಟಿದ್ದಾರೆ. ಅಂದರೆ ಇವರೇ ಓಕೆ, ಈಗ ಧರ್ಮ ಸೂಕ್ಷ್ಮವಾದಂಥ ವಿಚಾರಗಳಲ್ಲಿ ಯಾರೋ ಕಿಡಿಗೇಡಿಗಳಿಂದ ಕೆಲಸಗಳನ್ನು ಮಾಡಿರ್ತಾರೆ. ಈಗ ಪೊಲೀಸರು ಹೇಳಿದ್ರಂತೆ ಏನಂತ, ಅವ್ರನ್ನ ಕಸ್ಟಡಿ ತೊಗೊಂಡಿದ್ದೀವಿ, ಅರೆಸ್ಟ್ ಆಗಿದೆ ಅಂತ. ಅದಾದಮೇಲೂ ಕೂಡ ಇಷ್ಟೆಲ್ಲ ಹಂಗಾಮ ಮಾಡೋಂಥದ್ದು, ಪುಂಡಾಟ ಮಾಡೋವಂಥದ್ದು ಇಲ್ಲ. ಈಗ ನೀವೇ ಹೇಳಿದಂತೆ KGಯಲ್ಲಿ ಆಗಿದ್ದು ಇದೇನೆ, ಹುಬ್ಳಿನಲ್ಲಿ ಹಳೇ ಹುಬ್ಳಿ ಪೊಲೀಸ್ ಠಾಣೆ ಮುಂದೆ ಆಗಿದ್ದು ಇದೇನೆ, ಇವತ್ತು ಇಲ್ಲೂ ಕೂಡ ಆಗ್ತಾರೆ. ಅಂದರೆ ತುಷ್ಟೀಕರಣದ ಪರಮಾವಧಿಯ ಪರಿಣಾಮ ಅಂತ ಕರಿಬೋದು. ಇದು ಹೀಗೆ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಯಾಕಂದರೆ ನಮ್ಮನ್ನು ಯಾರು ಈಗ ಇದೆಲ್ಲ ಆದಮೇಲೆ ಒಂದಷ್ಟು ಜನ ನೋಟ್ ಮಾಡ್ತಾರೆ, A1 A50ವರೆಗೂ. ಆಮೇಲೆ ಒಂದು 6 ತಿಂಗಳು, ವರ್ಷ ಆಮೇಲೆ ಹೋಗಿ ಬಂದು ಮಾಡ್ತಾರೆ. ನಿಧಾನಕ್ಕೆ ಯಾವತ್ತಾದ್ರೂ ಒಂದು ದಿವಸ ಕ್ಯಾಬಿನೆಟ್ ಮುಂದೆ ಟೇಬಲ್ ಆಗುತ್ತೆ, ಅವರ ಅಮಾಯಕರು ಅಂತ ಹೇಳಿ ಅವ್ರನ್ನ ಇದು ಮಾಡ್ತಾರೆ, ಸ್ಕ್ವಾಶ್ ಮಾಡ್ತಾರೆ ಅವ್ರ ಕೇಸ್ಗಳನ್ನ, ಮತ್ತು ಇವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಇವತ್ತು ಮೈಸೂರಲ್ಲಿ ಆಗಿರೋದು ನಾಳೆ ಇನ್ನೆಲ್ಲೋ ಬಿಜಾಪುರದಲ್ಲಿ ಆಗುತ್ತೆ, ಮತ್ತೊಂದು ಕಡೆ ಆಗುತ್ತೆ. ಇಂಥ ವಿಚಾರಗಳಲ್ಲಿ ಈಗ ಇವರು ಅವ್ರ ಸ್ವಂತ ಮನೆ ಮೇಲೆ ಕಲ್ಲು ಹೊಡ್ಕೊಂತಾರ. ಈಗ ಪೊಲೀಸರ ಮೇಲೆ, DCP ಮೇಲೆ ಕಲ್ಲು ಹೊಡಿತಾರೆ ಅಂದರೆ ಪೊಲೀಸನ್ನ ಮೀರಿ, ಕಾನೂನು ಸುವ್ಯವಸ್ಥೆಯನ್ನು ಮೀರಿ, ಸೊ ಈ ರಾಜ್ಯದ ಒಂದು ಸಂವಿಧಾನವನ್ನು ಮೀರಿ ಅವ್ರು ನಡೀತಾರೆ ಅಂತಂದರೆ ಯಾವ ಮಟ್ಟಕ್ಕಿದ್ದಾರೆ ಅನ್ನುವಂಥದ್ದು. ಅದು ಯಾವ ಧರ್ಮದವರೇ ಆಗಲಿ, ಹಿಂದೂ ಮಾಡಿದ್ರು ಅಷ್ಟೇ, ಮುಸ್ಲಿಂ ಮಾಡಿದ್ರು ಅಷ್ಟೇ, ಒದ್ದು ಒಳಗಾಕಿ ಬೆನ್ಮೂಡೆ ಮುರಿದ್ರೆ ಮಾತ್ರ ಇಂಥವ್ರಿಗೆ ಸರಿ ಆಗೋದು. ಇಲ್ಲಾಂದರೆ ಇದು ರಾಜ್ಯ ಮತ್ತೊಂದು ಬಿಹಾರ ಅಥವಾ ಇನ್ಯಾವುದು ಮತ್ತೊಂದು ಇವರು ಇಲ್ಲಿಂದ ಮಾತಾಡ್ತಾರಲ್ಲ ಏನೇನೋ ಆಗುತ್ತೆ ಅಂತ. ಇವತ್ತು ಇನ್ವೆಸ್ಟರ್ಸ್ ಮೀಟ್ ಬೇರೆ ಆಗ್ತಾ ಇದೆ. ಸೊ ಇದು ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದರೆ ಸ್ವಲ್ಪ ಪೊಲೀಸರು ಇದರಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಬೇಕಿದೆ ಅಂತ ಅನಿಸ್ತಾ ಇದೆ. ಪಟೇಲ್ ಏನಿಲ್ಲ, ನಿಮಗೆ ನೋಡಿ, ಸುರೇಶ್ ಅವರನ್ನು ಬಂಧಿಸಾಗಿದೆ. ಬಂಧಿಸಾದ್ಮೇಲೆ ಎಲ್ಲ ಕ್ಲಿಯರ್. ಅವ್ರು ಮಾಡಿದ ತಪ್ಪು, ಅವನ್ನ ಅರೆಸ್ಟ್ ಮಾಡಿದರೆ ಪೊಲೀಸರು ಕಾನೂನು ಇದೆ, ಈ ದೇಶದ ಕಾನೂನು ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ. ಇದೆಲ್ಲವನ್ನು ಮೀರಿ ಕೂಡ ನಾವು ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಕಾರಣಕ್ಕಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತೇಳಿ ಒಂದು ಸಮುದಾಯದ ಈ ಅತಿರೇಕ ಇದೆಯಲ್ಲ, ಇದು ಯಾರೂ ಸಹಿಸಲ್ಲ, ಯಾರೂ ಸಹಿಸಬಾರ್ದು. ಇದನ್ನು ಅವ್ರು ಮಾಡೋದ ಅತಿರೇಕ ಇದೆಯಲ್ಲ, ಅವರ ಸಮುದಾಯಕ್ಕೂ ಕೂಡ ತೊಂದರೆ ಆಗುತ್ತೆ. ಅಲ್ಯಾರೋ ಬಡವರು ಇರ್ತಾರೆ, ಅವರಿಗೆ ಕಲ್ಲು ತೂರಾಟ ಆಗುತ್ತೆ. ಅಲ್ಯಾರೋ ಬಡವರು ಮನೆ ಇರುತ್ತೆ, ಆ ಮನೆ ಸುಟ್ಟೋಗುತ್ತೆ. ಇದನ್ನು ಯಾರೂ ಸಹಿಸ್ಕೋಬಾರ್ದು. ಮತ್ತು ನಾಗರಿಕ ಸಮಾಜ ಇಂಥ ಘಟನೆಗಳಾಗಕ್ಕೆ ಬಿಡಬಾರ್ದು. ಇಂಥ ಘಟನೆಗಳಾದಾಗ ಇಡೀ ನಾಗರಿಕ ಸಮಾಜ ಒಂದಾಗಬೇಕು. ಅದು ಒಂದು ಸಮುದಾಯ ಇರ್ಬೋದು, ಇನ್ನೊಂದು ಸಮುದಾಯ ಇರ್ಬೋದು, ಇಂಥ ಅವಕಾಶ ಕೊಡಬಾರ್ದು. ಪೊಲೀಸರು ಈ ನಿನ್ನೆ ಕಲ್ಲು ತೂರಾಟ ಮಾಡಿದ್ರೆ ಅವ್ರನ್ನೆಲ್ಲ ಒದ್ದು ಒಳಕದಲ್ಲ, ಕೈಕಾಲು ಮುರಿದು ಅವ್ರನ್ನ ಬಿಲೋ ಬೆಲ್ಟ್ ಅವ್ರನ್ನ ಶೂಟ್ ಮಾಡಿ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಇಲ್ಲ ಅಂದರೆ ಇಲ್ಲಿ ಉದ್ಧಾರ ಆಗಲ್ಲ, ಇವರಿಗೆ ಭಯ ಅನ್ನೋದಿರಲ್ಲ. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲ ಕೂಡ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಸಮುದಾಯಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ನಾವೇನು ಮಾಡಿದ್ರೆ ನಡೀತಿದೆ ಅನ್ನೋದಿದೆಯಲ್ಲ, ಅದು ಭ್ರಮೆಯಿಂದ ಹೋಗಬೇಕು. ಈ ಸರ್ಕಾರಗಳು, ಗೃಹ ಇಲಾಖೆ, ಪೊಲೀಸ್ ವ್ಯವಸ್ಥೆ ಅದನ್ನು ತಲೆಯಿಂದ ತೆಗೆಸಾಕೋ ಪ್ರಯತ್ನವನ್ನು ಮಾಡಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಆಗುತ್ತೆ, ನಮ್ಮಂತರ ನಿಮ್ಮಂತರ ಬದುಕೋಕೆ ಸಾಧ್ಯ. ಓಕೆ, ಧನ್ಯವಾದ ಮಧು. ಹಾಗೆ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನು